ರಾಘವ ಮತ್ತು ಮಧುಮಿತಾ ಅವರ ಜೀವನ ಒಂದು ಕಾಲದಲ್ಲಿ ಎಲ್ಲರಿಗೂ ಮಾದರಿಯಾಗಿತ್ತು. ನಗರದಲ್ಲೇ ಪ್ರಸಿದ್ಧ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಘವ ಸುಂದರ ಶಾಂತ ಸ್ವಭಾವದ ಮಧುಮಿತಳನ್ನು ಮದುವೆಯಾದಾಗ ಅವರ ಮನೆ ಸಂತೋಷದಿಂದ ತುಂಬಿತ್ತು. ಮದುವೆಯ ಮೊದಲ ಕೆಲವು ವರ್ಷಗಳು ಅವರ ಜೀವನದಲ್ಲಿ ಹೂವಿನಂತೆ ಅರಳಿದವು. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಆದರೆ ಕಾಲ ಬದಲಾಗುತ್ತಾ ಬಂದಂತೆ ಅವರ ಸಂಬಂಧದಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಕಾಣಿಸಿಕೊಳ್ಳಲು ಶುರುವಾಯಿತು. ರಾಘವನಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತಾ ಬಂದಿತ್ತು. ಅವನಿಗೆ ಮನೆಗಿಂತ ಕೆಲಸವೇ ಮುಖ್ಯವಾಗಿ ಕಾಣಿಸತೊಡಗಿತ್ತು. ಮಧುಮಿತಾ ತನ್ನ ಗಂಡನಿಂದ ಸ್ವಲ್ಪ ಸಮಯ, ಸ್ವಲ್ಪ ಪ್ರೀತಿ, ಸ್ವಲ್ಪ ಮಾತುಕತೆ ಮಾತ್ರ ಬಯಸುತ್ತಿದ್ದಳು. ಆದರೆ ರಾಘವ ದಿನೇ ದಿನೇ ದೂರವಾಗುತ್ತಾ ಹೋದ. ಮನೆಗೆ ಬಂದಾಗಲೂ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಮುಳುಗಿರುವ ಅವನಿಗೆ ಮಧುಮಿತಳ ಮಾತುಗಳು ಅಸಹ್ಯವಾಗಿ ತೋರುತ್ತಿದ್ದವು. ನಿನಗೆ ನಾನು ಮುಖ್ಯವೇ ಇಲ್ಲವೇ ಎಂದು ಮಧುಮಿತಾ ಹಲವಾರು ಬಾರಿ ಕೇಳುತ್ತಿದ್ದಳು. ಆದರೆ ರಾಘವ ಕೋಪದಿಂದ, ನಿನಗಾಗಿ ನಾನು ಇಷ್ಟು ದುಡಿಯುತ್ತಿದ್ದೇನೆ, ಅಷ್ಟಕ್ಕೂ ನೀನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಉತ್ತರಿಸುತ್ತಿದ್ದ. ಆ ಮಾತುಗಳು ಮಧುಮಿತಳ ಹೃದಯವನ್ನು ನೋಯಿಸುತ್ತಿದ್ದವು. ಅವಳು ನಿಧಾನವಾಗಿ ಒಂಟಿಯಾಗುತ್ತಿದ್ದಳು. ತನ್ನ ಮನದ ನೋವನ್ನು ಹೇಳಿಕೊಳ್ಳಲು ಯಾರೂ ಇರಲಿಲ್ಲ. ಅವಳು ಗಂಡನ ಪ್ರೀತಿಗಾಗಿ ಕಾಯುತ್ತಾ ದಿನಗಳನ್ನು ಕಳೆಯುತ್ತಿದ್ದಳು. ಒಂದು ದಿನ ಸಣ್ಣ ವಿಷಯಕ್ಕೆ ಆರಂಭವಾದ ಜಗಳ ದೊಡ್ಡದಾಯಿತು. ಮಾತು ಮಾತಿಗೆ ಬೆಂಕಿ ತಗುಲಿದಂತೆ ವಾತಾವರಣ ಕಿಡಿಕಾರಿತ್ತು. ನಿನ್ನ ಜೊತೆ ಬದುಕೋಕ್ಕೆ ಸಾಧ್ಯವಿಲ್ಲ ಎಂದ ರಾಘವ ಕೋಪದಲ್ಲಿ ಹೇಳಿಬಿಟ್ಟ. ಆ ಮಾತು ಮಧುಮಿತಳಿಗೆ ಮಿಂಚಿನಂತೆ ಹೊಡೆದಿತ್ತು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ಅವಳು ಏನೂ ಮಾತನಾಡಲಿಲ್ಲ. ಕೆಲವು ತಿಂಗಳೊಳಗೆ ವಿಚ್ಛೇದನ ಪ್ರಕ್ರಿಯೆ ಆರಂಭವಾಯಿತು. ನ್ಯಾಯಾಲಯದಲ್ಲಿ ಇಬ್ಬರು ಎದುರು ನಿಂತಾಗ ಮಧುಮಿತಳ ಹೃದಯ ತುಂಡಾಗಿತ್ತು. ಅವಳು ಇನ್ನೂ ಗಂಡನನ್ನು ಪ್ರೀತಿಸುತ್ತಿದ್ದಳು. ಆದರೆ ರಾಘವನ ಮನಸ್ಸು ಕಲ್ಲಿನಂತಾಗಿತ್ತು. ವಿಚ್ಛೇದನ ಆಯಿತು. ಮಧುಮಿತಾ ಮನೆ ಬಿಟ್ಟು ಹೊರಟಳು. ಅವಳಿಗೆ ಹೋಗಲು ಸ್ಥಳ ಇರಲಿಲ್ಲ. ತಾಯಿ ತಂದೆ ಇಹಲೋಕ ತ್ಯಜಿಸಿದ್ದರು. ಸಂಬಂಧಿಕರು ಸಹ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ಆರಂಭದಲ್ಲಿ ಅವಳು ಸಣ್ಣ ಕೆಲಸಗಳನ್ನು ಮಾಡಿಕೊಂಡು ಬದುಕಲು ಪ್ರಯತ್ನಿಸಿದಳು. ಮನೆ ಕೆಲಸ, ಹೊಲಿಗೆ ಕೆಲಸ, ಅಂಗಡಿಯಲ್ಲಿ ಸಹಾಯಕಿ, ಏನೇ ಸಿಕ್ಕಿದ್ದರೂ ಮಾಡುತ್ತಿದ್ದಳು. ಆದರೆ ಜೀವನ ಸುಲಭವಾಗಿರಲಿಲ್ಲ. ಆರೋಗ್ಯ ಕೆಡತೊಡಗಿತ್ತು. ಹಣ ಮುಗಿಯಿತು. ತಿನ್ನಲು ಅನ್ನವಿಲ್ಲದ ದಿನಗಳು ಬಂದವು. ಕಾಲದ ಕ್ರೂರತೆ ಅವಳನ್ನು ಬೀದಿಗೆ ತಳ್ಳಿತು. ನಗರದ ದೇವಾಲಯದ ಹೊರಗೆ ಕುಳಿತುಕೊಂಡು ಮಧುಮಿತಾ ಭಿಕ್ಷೆ ಬೇಡಲು ಆರಂಭಿಸಿದಳು. ಒಂದು ಕಾಲದಲ್ಲಿ ಗೌರವದಿಂದ ಬದುಕಿದ ಮಹಿಳೆ ಈಗ ಕೈ ಚಾಚಿ ಏನಾದರೂ ಕೊಡಿ ಎಂದು ಕೇಳಬೇಕಾದ ಪರಿಸ್ಥಿತಿ ಬಂದಿತ್ತು. ಒಂದು ಸಂಜೆ ರಾಘವ ತನ್ನ ಕಾರಿನಲ್ಲಿ ಕಚೇರಿಯಿಂದ ಮನೆಗೆ ಹೋಗುತ್ತಿದ್ದ. ಸಿಗ್ನಲ್ ಬಳಿ ಕಾರು ನಿಂತಿತು. ರಸ್ತೆಯ ಬದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ಮಹಿಳೆಯ ಮುಖ ಅವನ ಗಮನ ಸೆಳೆಯಿತು. ಅವನು ಗಮನದಿಂದ ನೋಡಿದ. ಅದು ಮಧುಮಿತಾ. ಅವನ ಹೃದಯ ಕ್ಷಣದಲ್ಲೇ ನಿಂತಂತೆ ಆಯಿತು. ಕಣ್ಣುಗಳನ್ನು ನಂಬಲಾರದೆ ಮತ್ತೆ ಮತ್ತೆ ನೋಡಿದ. ಹಾಳಾದ ಬಟ್ಟೆ, ಒಣಗಿದ ಮುಖ, ಕಣ್ಣಿನಲ್ಲಿ ದುಗುಡ. ಆದರೆ
ಅವಳು ಅವನೇ ಮದುವೆಯಾದ ಮಧುಮಿತ. ರಾಘವನಿಗೆ ಒಳಗೆ ಏನೋ ಒಡೆದಂತೆ ಆಯಿತು. ಒಂದು ಕಾಲದಲ್ಲಿ ತನ್ನ ಮನೆಗೆ ಬೆಳಕು ತಂದ ಹೆಂಡತಿ ಇಂದು ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಿದ್ದಾಳೆ ಎಂಬ ವಿಚಾರ ಅವನ ಮನಸ್ಸನ್ನು ಕಂಗಾಲು ಮಾಡಿತ್ತು. ಸಿಗ್ನಲ್ ಹಸಿರು ಆದರೂ ಅವನಿಗೆ ಕಾರು ಓಡಿಸಲು ಸಾಧ್ಯವಾಗಲಿಲ್ಲ. ಅವನು ಕಾರು ಬದಿಗೆ ನಿಲ್ಲಿಸಿ ನಿಧಾನವಾಗಿ ಅವಳ ಬಳಿಗೆ ಹೋದ. ಮಧುಮಿತಾ ಎಂದು ಕರೆದ. ಅವಳು ತಲೆ ಎತ್ತಿ ನೋಡಿದಳು. ಕ್ಷಣಕ್ಕೊಂದು ಆಶ್ಚರ್ಯ ಅವಳ ಕಣ್ಣಲ್ಲಿ ಮೂಡಿತು. ನಂತರ ಮೃದುವಾದ ನಗು. ಹೇಗಿದ್ದೀಯ ರಾಘವ ಎಂದು ಶಾಂತವಾಗಿ ಕೇಳಿದಳು. ಅವನಿಗೆ ಮಾತು ಬರಲಿಲ್ಲ. ಕಣ್ಣೀರು ತುಂಬಿತು. ನೀನು ಈ ಸ್ಥಿತಿಗೆ ಹೇಗೆ ಬಂದೆ ಎಂದು ಅವನು ನಡುಗಿದ ಧ್ವನಿಯಲ್ಲಿ ಕೇಳಿದ. ಮಧುಮಿತಾ ನಿಧಾನವಾಗಿ ಹೇಳಿದಳು. ಜೀವನ ಹೀಗೆ ನಡೆಸಿತು, ಯಾರನ್ನು ದೂರ ಕೊಡೋದಿಲ್ಲ ಎಂದಳು. ಆ ಮಾತುಗಳು ರಾಘವನ ಹೃದಯವನ್ನು ಕತ್ತರಿಸಿದ್ದವು. ಅವನು ತನ್ನ ತಪ್ಪನ್ನು ಅರಿತುಕೊಂಡ. ತನ್ನ ಅಹಂಕಾರ, ತನ್ನ ಕೋಪ, ತನ್ನ ನಿರ್ಲಕ್ಷ್ಯ ಇವೆಲ್ಲವೇ ಅವಳ ಜೀವನವನ್ನು ಈ ಸ್ಥಿತಿಗೆ ತಳ್ಳಿದ್ದವು. ನನ್ನ ಜೊತೆ ಬಾ ಎಂದು ಅವನು ಕಣ್ಣೀರಿನಿಂದ ಕೇಳಿದ. ಮಧುಮಿತಾ ಸ್ವಲ್ಪ ಮೌನವಾಗಿದ್ದಳು. ನಾನು ಈಗ ನಿನ್ನ ಜೀವನದ ಭಾಗ ಅಲ್ಲ ರಾಘವ ಎಂದಳು. ನನ್ನ ತಪ್ಪು, ನನಗೆ ಕ್ಷಮಿಸು ಎಂದು ಅವನು ಅವಳ ಕಾಲ ಬಳಿ ಕುಳಿತುಕೊಂಡ. ರಸ್ತೆಯ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು. ದೊಡ್ಡ ಕಂಪನಿಯ ಅಧಿಕಾರಿ ಭಿಕ್ಷೆ ಬೇಡುವ ಮಹಿಳೆಯ ಮುಂದೆ ಕಣ್ಣೀರು ಹಾಕುತ್ತಿದ್ದ. ಮಧುಮಿತಳ ಹೃದಯ ಮೃದುವಾಯಿತು. ಅವಳು ರಾಘವನನ್ನು ಎಬ್ಬಿಸಿ, ಹಿಂದಿನದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಮಾನವೀಯತೆ ಉಳಿದಿದೆಯೇ ಎಂಬುದೇ ಮುಖ್ಯ ಎಂದಳು. ಆ ದಿನದಿಂದ ರಾಘವ ಅವಳ ಜೀವನವನ್ನು ಬದಲಿಸಲು ನಿರ್ಧರಿಸಿದ. ಅವಳಿಗೆ ಮನೆ, ಚಿಕಿತ್ಸೆ, ಗೌರವಯುತ ಜೀವನ ನೀಡಿದ. ಆದರೆ ಅವನು ಒಂದು ಸಂಗತಿಯನ್ನು ಮರೆಯಲಿಲ್ಲ, ಪ್ರೀತಿಯ ಮೌಲ್ಯವನ್ನು. ಕಾಲಕ್ರಮೇಣ ಅವರು ಮತ್ತೆ ಒಟ್ಟಿಗೆ ಬದುಕಲು ಆರಂಭಿಸಿದರು. ಈ ಬಾರಿ ಅಹಂಕಾರವಿಲ್ಲದೆ ಪರಸ್ಪರ ಗೌರವದಿಂದ. ರಾಘವ ಅರಿತುಕೊಂಡ, ಸಂಬಂಧವನ್ನು ಒಡೆಯುವುದು ಸುಲಭ, ಆದರೆ ಒಡೆದ ಹೃದಯವನ್ನು ಜೋಡಿಸುವುದು ಅತ್ಯಂತ ಕಷ್ಟ ಎಂದು. ಮಧುಮಿತಾ ಮತ್ತೆ ಸಂತೋಷದಿಂದ ಆ ಬದುಕಲು ಶುರು ಮಾಡಿದಳು. ಅವಳು ತನ್ನ ಜೀವನವನ್ನು ಸಮಾಜ ಸೇವೆಗೆ ಅರ್ಪಿಸಿದಳು. ಬಡ ಮಹಿಳೆಯರಿಗೆ ಸಹಾಯ ಮಾಡುವ ಸಂಸ್ಥೆ ಆರಂಭಿಸಿದಳು. ಒಂದು ದಿನ ರಾಘವ ಅವಳನ್ನು ನೋಡಿ ಕೇಳಿದ, ನೀನು ಇಷ್ಟು ನೋವು ಅನುಭವಿಸಿದರೂ ಹೇಗೆ ಇಷ್ಟು ಶಾಂತವಾಗಿದ್ದೀಯಾ ಎಂದು. ಮಧುಮಿತಾ ನಗುತ್ತಾ ಉತ್ತರಿಸಿದಳು, ನೋವು ನಮಗೆ ಜೀವನದ ಸತ್ಯ ಕಲಿಸುತ್ತದೆ, ಕ್ಷಮೆ ನಮಗೆ ಶಾಂತಿ ಕೊಡುತ್ತದೆ. ಆ ಮಾತುಗಳು ರಾಘವನ ಜೀವನದ ಪಾಠವಾದವು. ಜೀವನ ಮುಂದುವರಿಯಿತು. ಆದರೆ ಆ ಸಿಗ್ನಲ್ ಬಳಿ ಕಂಡ ದೃಶ್ಯವನ್ನು ರಾಘವ ಎಂದಿಗೂ ಮರೆತಿಲ್ಲ. ಅದು ಅವನಿಗೆ ಪ್ರೀತಿಯ ಮೌಲ್ಯ, ಸಂಬಂಧದ ಹೊಣೆಗಾರಿಕೆ ಮತ್ತು ಮಾನವೀಯತೆಯ ಮಹತ್ವವನ್ನು ಕಲಿಸಿದ ದಿನ. ಈ ಕತೆ ಹೇಳುವುದೇನೆಂದರೆ, ಸಂಬಂಧಗಳಲ್ಲಿ ಅಹಂಕಾರಕ್ಕಿಂತ ಪ್ರೀತಿ ಮುಖ್ಯ, ಕೋಪಕ್ಕಿಂತ ಕಾಳಜಿ ಮುಖ್ಯ.
ಮತ್ತು ಯಾವ ಸಂದರ್ಭದಲ್ಲೂ ಮಾನವೀಯತೆ ಕಳೆದುಕೊಳ್ಳಬಾರದು. ಒಂದು ಕ್ಷಣದ ನಿರ್ಧಾರ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಹೃದಯದಲ್ಲಿ ಪಶ್ಚಾತ್ತಾಪ ಮತ್ತು ಕ್ಷಮೆ ಇದ್ದರೆ ಹೊಸ ಆರಂಭ ಸಾಧ್ಯ. ಅವರ ಜೀವನ ಮತ್ತೆ ಬೆಳಕಿನಿಂದ ತುಂಬಿತು. ಈ ಬಾರಿ ಹೆಚ್ಚು ಅರ್ಥಪೂರ್ಣವಾಗಿ, ಹೆಚ್ಚು ಪ್ರೀತಿಯಿಂದ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಹಾಕಿ. ನನ್ನ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇ ಟ್ಯೂನ್.